ಯಾರ ರೈತರು ಯಾರಿಲ್ಲ ನನ್ ಗೊತ್ತದ ಮಾಡ್ಲಾರ್ದ ಇಲ್ಲಿ ಓದಿ ತಿಳ್ಕೊಂಡಿನಿ. ನಾವ್ ಮಾತಾಡ್ದ ಅಂದ್ರೆ ಅದು ಜೀವ ಕೊಟ್ಟು ಮಾಡುವ ಮನುಷ್ಯ ಇದೀನಿ. ನೀವು ತಿಳ್ಕೊಂಡಿರ್ಬೇಕು ಹಂಗ್ಯಾರ್ರಿ. ಅನ್ಯಾಯ ಮಾಡದಂತ ಅವ್ರು ಹೇಳಂತಾರೆ. ಇನ್ನೇನು ಉಸ್ತುವಾರಿ ಮಂತ್ರಿಗಳಲ್ಲಿ ಮುಂದೆ ಹೇಳ್ಯಾರ. ಎಲ್ಲರೂ ಕೇಳಿಸ್ಕೊಂಡ್ರಿ, ಕೇಳಿಸ್ಕೊಂಡು ಮತ್ತೆ ಗೌಡ್ರು ಸುಮ್ಮನೆ ಕೂರ್ಲಾಕದು. ನೀವು ನಂದೀಶ್ ಶುಗರ್ದವ್ರಿಗೆ ಹೆಂಗ್ ಚಾಲು ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ರಿ ನಾವು ಕೇಳ್ತೇವೆ. ಡಿಸಿ ಬೇರೆ ಇಲ್ಲ ಎಲ್ಲ ಬೆಂಕಿ ಹಚ್ಚಕ್ ಹೋದ ನನ್ ಮೇಲೆ ಇವತ್ತು ಕೆಂಡ ಕಾರಿದ್ದೀರಿ. ನನ್ಗೇನ್ ಬೇಸರ ಇಲ್ಲ. ದಯವಿಟ್ಟು ನಿಮ್ಮ ಹಿರಿಯ ಶಾಸಕರ ಹೇಳಿಕೆ ನಾನು ಗಮನಿಸಿದ್ದೇನೆ. ಇವತ್ತು ಯಶವಂತರಾವ್ ಗೌಡ ಪಾಟೀಲ್ ರವರು ಕಬ್ಬು ಬೆಳೆಗಾರರು ಹೋರಾಟ ನಡೀತಾ ಇದ್ದಾರೆ. ಹೋರಾಟಗಾರರೆಲ್ಲ ಅಂತ ಹೇಳ್ತಿದ್ದಾರೆ. ನಾಚಿಕೆ ಆಗ್ಬೇಕು. ಕಬ್ಬು ಬೆಳೆಗಾರರಿಗೆ ಇವತ್ತು ರೈತರಿಗೆ ಅಪಮಾನ ಮಾಡುವಂತ ಕೆಲಸ ಇವತ್ತು ಶಾಸಕರು ಮಾಡಿದ್ದಾರೆ. ತತ್ಕ್ಷಣ ಕಬ್ಬು ಬೆಳೆಗಾರರ ಕ್ಷಮೆನ ಯಾಚಿಸಬೇಕು ಅಂತೇಳಿ ಗೌರವಾನ್ವಿತ ಶಾಸಕರನ್ನ ಆಗ್ರಹ ಪಡಿಸ್ತೇನೆ. ಹಾಗಾಗಿ ನಾವು ಮುಖ್ಯಮಂತ್ರಿ ಹೇಳತಕ್ಕಂಥದ್ದು ಇಷ್ಟೇನೆ. ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡುವ ಬದಲಾಗಿ ಇವತ್ತು ಕಬ್ಬು ಸೀಸನ್ ಪ್ರಾರಂಭ ಆಗುವ 1 ತಿಂಗಳು 2 ತಿಂಗಳು ಮುಂಚಿತವಾಗಿನೇ ಇವತ್ತು ಕರೆದಿರ್ತಕ್ಕಂಥ ಸಭೆಯನ್ನು ನೀವು ಕರಿಬೇಕಾಗಿತ್ತು. ತಡ ಆಗಿದ್ರು ಪರವಾಗಿಲ್ಲ. ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಅಂತೇಳಿ ಕೈ ಕಟ್ಕೊಂಡು ನೀವು ಸುಮ್ಮನೆ ಕುಂದ್ರಬೇಡಿ. ಮುಖ್ಯಮಂತ್ರಿ ಕುರ್ಚಿಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀರೋ ಅದರ 10% ಇವತ್ತು ಕಬ್ಬು ಬೆಳೆಗಾರರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ರೈತರು ನಿಮ್ಮನ್ನ ಪೂಜೆ ಮಾಡ್ತಾರೆ, ಕಬ್ಬು ಬೆಳೆಗಾರರು ನಿಮ್ಮ ಪೂಜೆ ಮಾಡ್ತಾರೆ. ನಮ್ಗೆ ಇದರಲ್ಲಿ ರಾಜಕೀಯ ಮಾಡುವಂತ ಅವಶ್ಯಕತೆ ಖಂಡಿತ ಇಲ್ಲ. ಯಾವುದೇ ನಮ್ಮ ಇಚ್ಛೆ ಇಲ್ಲ ರಾಜಕಾರಣ ಮಾಡೋದಕ್ಕೆ. ನಮ್ಮ ಹಿತಾಸಕ್ತಿ ಕಬ್ಬು ಬೆಳೆಗಾರರ ಹಿತಾಸಕ್ತಿಯನ್ನ ಕಾಪಾಡುವಂತದಷ್ಟೇನೆ. ಅದನ್ನ ಮಾಡಬೇಕು ಅಂತೇಳಿ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ನಾನು ಮತ್ತೊಮ್ಮೆ ತಮ್ಮ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಸರ್, ಸಕ್ಕರೆ ಕಾರ್ಖಾನೆ ಮಾಲೀಕರಲ್ಲಿ ಬಹುಪಾಲು ಬಿಜೆಪಿ ಶಾಸಕರುಗಳು ಮಾಜಿ ಸಚಿವರುಗಳಿದ್ದಾರೆ. ಅವರುಗಳು ಈ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಬಿಜೆಪಿ ಸ್ಪಷ್ಟಪಡಿಸಲಿ ಅಂತ ಕೇಳಿದ್ದಾರೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗಲೂ ಸಹ ಇದೇ ಭಾರತೀಯ ಜನತಾ ಪಾರ್ಟಿ ನಮ್ಮ ಕ್ಯಾಬಿನೆಟ್ ಅಲ್ಲಿ ಶಾಸಕರು ಇದ್ರು, ಮಂತ್ರಿಗಳು ಇದ್ರು. ಆದ್ರೆ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕಬ್ಬುಗಾರರ ಹಿತಾಸಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಬ್ಬು ಬೆಳೆಗಾರರನ್ನ, ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಸಭೆ ಮಾಡಿ ಒಂದು ದರವನ್ನ ನಿಗದಿ ಮಾಡಿದ್ರು. ಎಲ್ಲಾ ಉದಾಹರಣೆಗಳು ಕೂಡ ಕಣ್ಮುಂದಿದೆ. ಈ ರೀತಿ ನಮ್ಮ ಮೇಲೆ ಆರೋಪ ಮಾಡಿ ಕೇಂದ್ರದ ಮೇಲೆ ಗೂಬೆ ಕೂರಿಸೋದನ್ನ ಬದಿಗಿಟ್ಟು ನೀವು ನಿಜವಾಗ್ಲೂ ಕೂಡ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇದ್ದಿದ್ದೇ ಆದ್ರೆ ಇವತ್ತೇ ತೀರ್ಮಾನವನ್ನು ತೆಗೆದುಕೊಳ್ಳಿ ಕಬ್ಬು ಬೆಳೆಗಾರರ ಪರವಾಗಿ. ಧನ್ಯವಾದಗಳು.